ಹಾಯ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಭಾರತಿ ಮಿಸ್. ಈ ಒಂದು ವಿಡಿಯೋದಲ್ಲಿ ನಾವು ಮೇನ್ ಆಗಿ ಮುರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಗ್ರಾಮರ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಅದಕ್ಕೂ ಮೊದಲು ಏನಪ್ಪಾ ಅಂತಂದ್ರೆ, ಗುರುಧ್ಯಾನ ಅಕಾಡೆಮಿ ಜಿಗಳಿ ವತಿಯಲ್ಲಿ ಬೇಸಿಗೆ ಶಿಬಿರವನ್ನ ಆರಂಭಿಸಲಾಗಿದೆ. ಇಲ್ಲಿ ಈ ಬೇಸಿಗೆ ಶಿಬಿರದಲ್ಲಿ ನವೋದಯ ಮತ್ತು ಸೈನಿಕ ಶಾಲೆಗಳ ಎಂಟ್ರೆನ್ಸ್ ಎಕ್ಸಾಮ್ ಪರೀಕ್ಷೆಗಳಿಗೆ ಯಾವ ರೀತಿ ತರಬೇತಿಯನ್ನು ಕೊಡಬೇಕು, ಆ ರೀತಿ ಎಲ್ಲಾ ತರಬೇತಿಯನ್ನ ಈ ಒಂದು ಬೇಸಿಗೆ ಶಿಬಿರದಲ್ಲಿ ನೀಡಲಾಗುತ್ತೆ. ನೋಡಿ, ಇಲ್ಲಿ ವಸತಿ ಸಹಿತನೂ ಇದೆ ಮತ್ತೆ ವಸತಿ ರಹಿತನೂ ಅಂದ್ರೆ ವಿತ್ ಹಾಸ್ಟೆಲ್ ಮತ್ತೆ ವಿತೌಟ್ ಹಾಸ್ಟೆಲ್ ಕೂಡ ಇರುತ್ತೆ. ವಿತ್ ಹಾಸ್ಟೆಲ್ ಅಂದ್ರೆ ನೀವು ಹಾಸ್ಟೆಲ್ಗೆ ಸೇರ್ಬೇಕು ಅಂತ ಬಯಸಿದ್ರೆ ಲಿಮಿಟೆಡ್ ಸೀಟ್ ಇರುತ್ತೆ. ಹಾಗಾಗಿ ನೀವು ಬೇಗ ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸೀಟ್ನ ರಿಸರ್ವ್ ಮಾಡಿಸ್ಕೊಳ್ಳಿ. ಮತ್ತೆ ಇಲ್ಲಿ ಮಾರ್ಚ್ 25ರಿಂದ ಮೇ 25ವರೆಗೂ ಈ ಒಂದು ಬೇಸಿಗೆ ಶಿಬಿರವನ್ನು ನಾವು ಆಯೋಜಿಸಿದ್ದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಒಂದು ಬೇಸಿಗೆ ಶಿಬಿರದಲ್ಲಿ ನೀವು ಜಾಯಿನ್ ಆಗಿ. ಹಾಗೆ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಆನ್ಲೈನ್ ಕ್ಲಾಸಸ್ ಕೂಡ ಸಿಗ್ತಾ ಹೋಗುತ್ತೆ. ಅಂದ್ರೆ ನವೋದಯ ಎಕ್ಸಾಮ್ಗೆ ಮತ್ತೆ ಸೈನಿಕ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಆನ್ಲೈನ್ ಕ್ಲಾಸಸ್ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ. ನೋಡಿ, ಈ ಒಂದು ಬೇಸಿಕ್ ಶಿಬಿರ ಅಥವಾ ಆನ್ಲೈನ್ ಕ್ಲಾಸಸ್ ಅನ್ನ ತಗೊಳ್ತಾ ಹೋಗಿ, ಯಾರಿಗೆ ಇಂಟ್ರೆಸ್ಟ್ ಇದೆನೋ ಅವ್ರಿಗೆ. ಮತ್ತೆ ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಹಾಸ್ಟೆಲ್ ಬೇಕು ನಿಮಗೆ, ಹಾಸ್ಟೆಲ್ ಸೇರ್ತೀವಿ ಅಂದ್ರೆ ಈ ಕೆಳಗಿನ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಹೋಗಿ. ನೋಡಿ, ನಿಮ್ಮ ಇಂಗ್ಲಿಷ್ ಗ್ರಾಮರ್ ಮುರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಗ್ರಾಮರ್ ಮೇಲೆ ಎಸ್ಪೆಷಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದಂತಹ ಓಲ್ಡ್ ಕ್ವಶನ್ ಪೇಪರ್ಗಳಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆಯ್ದು ಈ ಒಂದು ವಿಡಿಯೋನ ರೆಡಿ ಮಾಡಿದ್ದೀವಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನಿಮ್ಮ ಮೊದಲನೇ ಕ್ವಶನ್ ಈ ರೀತಿ ಇದೆ: ಈ ಬಿಕಮ್ ಎ ವಂಡರಿಂಗ್ ಮಾರ್ಕ್. ಈ ಬಿಕಮ್ ಎ ವಂಡರಿಂಗ್ ಮಾರ್ಕ್. The underlined word is option A noun, option B pronoun, option C adverb, option D adjective. ಇಲ್ಲಿ ಅವರು ವಂಡರಿಂಗ್ ಅಂತ ಕೇಳಿದ್ದಾರೆ. ವಂಡರಿಂಗ್ ಅನ್ನೋ ಒಂದು ಪದಕ್ಕೆ ಏನ್ ಮಾಡಿದ್ದಾರೆ, ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ವಂಡರಿಂಗ್ ಅನ್ನೋದು ಯಾವುದಕ್ಕೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಅಡ್ಜೆಕ್ಟಿವ್ಗೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಈ ಅನ್ನೋದು ಪ್ರನೌನ್ಗೆ ಸಂಬಂಧಪಟ್ಟಿದ್ದಾಗುತ್ತೆ. ಈ ಅನ್ನೋದು ಪ್ರನೌನ್ಗೆ ಸಂಬಂಧಪಟ್ಟಿದ್ದಾಗುತ್ತೆ. ಮಾಂಕ್ ಅಂದ್ರೆ ನಿಮಗೆ ಗೊತ್ತು, ಸನ್ಯಾಸಿ ಅಂತೇಳಿ. ಈ ಒಂದು ಕ್ವಶನ್ ಫಾರ್ಮೆಟ್ ಅನ್ನ ನಿಮ್ಮ 5ನೇ ಕ್ಲಾಸ್ ಬುಕ್ದೊಳಗಿರ ತೆಗ್ದಿರೋಂಥ ಕ್ವಶನ್. ಸೊ ನಿಮ್ಮ ಪಾಠದ ಮೇಲೂ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಅದು ಅಪ್ಲೈಡ್ ಕ್ವಶನ್ಸ್ ಆಗಿ ಕೇಳ್ತಾ ಇರ್ತಾರೆ. ನಿಮ್ಮ ಪಾಠದ ಮೇಲೆ ಅಪ್ಲೈಡ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ನೀವು ಪಾಠದಲ್ಲಿರುವಂಥ ಲೆಸನ್ಗಳ ಮೇಲೂ ಕೂಡ ಏನ್ ಮಾಡ್ಬೇಕು, ಗಮನವನ್ನ ಕೊಡ್ತಾ ಹೋಗ್ಬೇಕು. ನೋಡಿ, ನಿಮ್ಮ ಸೆಕೆಂಡ್ ಕ್ವಶನ್: ಪ್ರೇಮ್ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರಿಕ್ವೆಸ್ಟಿಂಗ್ ದೆಮ್. ಪ್ರೇಮ್ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರಿಕ್ವೆಸ್ಟಿಂಗ್ ದೆಮ್. ಇಲ್ಲಿ ಪ್ರೇಮ್ ಲೆಟರ್ ಅನ್ನ ಕಳಿಸ್ತಾನೆ, ಏನನ್ನ ರಿಕ್ವೆಸ್ಟ್ ಮಾಡಿಕೊಂಡು. ಇದು ಕೂಡ ನಿಮ್ಮ ಪಾಠದ ಮೇಲೆ ಕೇಳಿರುವಂತ ಒಂದು ಅಪ್ಲೈಡ್ ಕ್ವಶನ್. ನೋಡಿ, ಆಪ್ಷನ್ ಎ ನಾಟ್ ಕಟ್ ಡೌನ್ ದ ಟ್ರೀ, ಆಪ್ಷನ್ ಬಿ to cut down the trees, option C to kill the animals, option D to sell the trees. ಇಲ್ಲಿ ಪ್ರೇಮ್ ಏನ್ ಮಾಡ್ತಾನೆ ಅಂತಂದ್ರೆ ನಾಟ್ ಕಟ್ ಡೌನ್ ದ ಟ್ರೀಸ್ ಅಂತ ಹೇಳಿ ಒಂದು ಲೆಟರ್ ಅನ್ನ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭೆಗೆ ಬರಿತಾ ಹೋಗ್ತಾನೆ. ಏನಂತ ಹೇಳಿ, ನಾಟ್ ಕಟ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್. ಅಲ್ಲಿ ಫಾರೆಸ್ಟ್ ಅಲ್ಲಿ ಕೆಲವೊಂದಿಷ್ಟು ಮರಗಳನ್ನ ಕಡಿಬೇಕು ಅಂತ ಆರ್ಡರ್ ಆಗಿರುತ್ತೆ. ಆ ಒಂದು ಆರ್ಡರ್ ಅನ್ನ ಮಾಡಬೇಡಿ, ಅಲ್ಲಿರುವಂತಹ ಮರಗಳನ್ನ ಕಡಿಬೇಡಿ ಅಂತ ಹೇಳಿ ಏನ್ ಮಾಡ್ತಾನೆ ಪ್ರೇಮು ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭೆಗೆ ಈ ರೀತಿಯಾಗಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು ಒಂದು ಲೆಟರ್ ಅನ್ನ ಬರಿತಾ ಹೋಗ್ತಾನೆ. ಈ ಒಂದು ಕ್ವಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಕ್ವಶನ್ ನಂಬರ್ 3: write the opposite gender of lion is. write the opposite gender of lion is dash. ಇಲ್ಲಿ ಅಪೋಸಿಟ್ ಜೆಂಡರ್ ಅನ್ನ ಕೇಳಿದ್ದಾರೆ. ಅಪೋಸಿಟ್ ಜೆಂಡರ್ ನೋಡಿ, ಆಪ್ಷನ್ ಎ ಲಯನೆಸಸ್, ಆಪ್ಷನ್ ಬಿ ಲಯನ್ಸ್, ಆಪ್ಷನ್ ಸಿ ಲಯನ್ಸ್, ಆಪ್ಷನ್ ಡಿ ಲಯನ್ಸೆಸ್. ಇಲ್ಲಿ ನೋಡಿ, ಅಪಾಸ್ಟ್ರೋಫಿ ಸಿ ಇದೆ, ಎಸ್ ಇದೆ, ಇದಕ್ಕೆ ಬರೋದಿಲ್ಲ, ಇನ್ನು ಇದು ಕೂಡ ಬರೋದಿಲ್ಲ. ಇಲ್ಲಿ ಬರೋದು ಲಯನೆಸಸ್ ಆ್ಯಂಡ್ ಲಯನ್ಸ್ ಅಂತ ಹೇಳಿ. ಲಯನ್ ಪ್ಲೂರಲ್ ಫಾರ್ಮು ಲಯನ್ಸ್ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಲಯನ್ದು ಅಪೋಸಿಟ್ ಜೆಂಡರ್ ಏನಾಗ್ತಾ ಹೋಗುತ್ತೆ, ಲಯನೆಸಸ್ ಆಗ್ತಾ ಹೋಗುತ್ತೆ.
ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿಮ್ಮ ಜೆಂಡರ್ಗಳ ಮೇಲೆ ಒಂದು ಕ್ವಶನ್ ಅನ್ನ ಡೆಫಿನೆಟ್ಲಿ ಕೇಳ್ತಾರೆ ನೋಡಿ, ಜೆಂಡರ್ಗಳನ್ನ ನೀವು ಫೋಕಸ್ ಮಾಡ್ತಾ ಹೋಗಿ. ನೋಡಿ ಕ್ವಶನ್ ನಂಬರ್ 4. ರೈಟ್ ದ ಪಾಸ್ಟ್ ಟೆನ್ಸ್ ಆಫ್ ಟೀಚ್. ರೈಟ್ ದ ಪಾಸ್ಟ್ ಟೆನ್ಸ್ ಆಫ್ ಟೀಚ್. ಇಲ್ಲಿ ಏನ್ ಕೇಳಿದರೆ ಟೀಚ್ ನ ಪಾಸ್ಟ್ ಟೆನ್ಸ್ ಅನ್ನು ಕೇಳ್ತಾ ಹೋಗಿದ್ದಾರೆ. ಆಪ್ಷನ್ ಎ ಟೀಚ್ಡ್, ಆಪ್ಷನ್ ಬಿ ಟಾಟ್, ಆಪ್ಷನ್ ಸಿ ಟಾಟ್, ಆಪ್ಷನ್ ಡಿ ಟೀಚಿಂಗ್. ನೋಡಿ ಇಲ್ಲಿ ನಿಮಗೆ ಕೇಳಿರೋದು ಫಾಸ್ಟ್ ಟೆನ್ಸ್ ಅನ್ನ ಕೇಳಿದ್ದಾರೆ. ನಿಮ್ಮ ಎಕ್ಸಾಮ್ಗಳಲ್ಲಿ ಒಂದು ಫಾಸ್ಟ್ ಟೆನ್ಸ್ ಅನ್ನ ಕೇಳ್ತಾರೆ ಅಥವಾ ಪ್ರೆಸೆಂಟ್ ಟೆನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ಪಾಸ್ಟ್ ಟೆನ್ಸ್ ಅನ್ನ ಕೊಟ್ಟು ಪ್ರೆಸೆಂಟ್ ಟೆನ್ಸ್ ನ ಕೇಳ್ಬೋದು, ಪ್ರೆಸೆಂಟ್ ಟೆನ್ಸ್ ನ ಕೊಟ್ಟು ಪಾಸ್ಟ್ ಟೆನ್ಸ್ ಆದ್ರೂ ಕೇಳ್ಬೋದು. ಇಲ್ಲಿ ಅವರು ಪ್ರೆಸೆಂಟ್ ಟೆನ್ಸ್ ಅನ್ನ ಕೊಟ್ಟು ಪಾಸ್ಟ್ ಟೆನ್ಸ್ ಅನ್ನ ಕೇಳಿದ್ದಾರೆ. ಇಲ್ಲಿ ನಿಮಗೆ ಅನಿಸ್ಬೋದು ಟೀಚ್, ಟೀಚ್ಡ್, ಟೀಚಿಂಗ್, ಟೀಚ್ಡ್, 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 ಟೀಚಿಂಗ್ ಅಂತ. ಬಟ್ ಇಲ್ಲಿ ಟೀಚ್ಡ್ ಅನ್ನೋದು ಬರೋದಿಲ್ಲ. ಇದ್ರದ್ದು ಪಾಸ್ಟ್ ಟೆನ್ಸ್ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಟಾಟ್ ಅನ್ನೋದಾಗ್ತಾ ಹೋಗುತ್ತೆ. ಆಪ್ಷನ್ ಸಿ ಟೀಚ್ ನ ಫಾಸ್ಟ್ ಫಾರ್ಮ್ ಏನಾಗ್ತಾ ಹೋಗುತ್ತೆ, ಟಾಟ್ ಅಂತ ಆಗ್ತಾ ಹೋಗುತ್ತೆ. ಈ ಒಂದು ಕ್ವಶನ್ ಅನ್ನ 2022 ಅಥವಾ 2023 ಪೇಪರ್ ಅಲ್ಲಿ ಕೇಳಲಾಗಿ ಇದು ಒಂದು ಈ ತರದ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಇದು ನಿಮ್ಮ ಓಲ್ಡ್ ಕ್ವಶನ್ ಪೇಪರ್ ಮೇಲೆ ತೆಗೆದಿರೋ ಅಂತ ಒಂದು ಕ್ವಶನ್. ಸೊ ನೋಡಿ ತುಂಬಾ ಕೇರ್ಫುಲ್ ಆಗಿ ಈ ತರ ಕ್ವಶನ್ಸ್ ಅನ್ನ ಬಂದಾಗ ಹ್ಯಾಂಡಲ್ ಮಾಡ್ತಾ ಹೋಗಿ. ಈ ಒಂದು ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 5. Dash took the children to the exhibition instead of their father. Dash took the children to the exhibition instead of their father. Option A their mother, option B their father, option C teacher, option D APJ Abdul Kalam. ಈ ಒಂದು ಪಾಠ ಈ ಒಂದು ಕ್ವಶನ್ ನಿಮ್ಮ ಪಾಠದ ಮೇಲೆ ಕೇಳಿರೋವಂಥದ್ದು. ದ ಬಾಸ್ ಹೂ ಕೇರ್ಸ್ ಅನ್ನೋ ಒಂದು ಪಾಠ ಇದೆಯಲ್ಲ, ಆ ಪಾಠದ ಮೇಲೆ ಕೇಳಿರೋಂಥ ಒಂದು ಕ್ವಶನ್ ಆಗಿದೆ ಇದು. ಇಲ್ಲಿ ಇನ್ಸ್ಟೆಡ್ ಅಂತ ಒಂದು ಪದ ಇದೆ. ಇನ್ಸ್ಟೆಡ್ ಆಫ್ ದೇರ್ ಫಾದರ್, ಇಲ್ಲಿ ಮಕ್ಕಳ ಫಾದರ್ನ ಬದಲಾಗಿ, ಇನ್ಸ್ಟೆಡ್ ಅಂತಂದ್ರೆ ಬದಲಾಗಿ, ಫಾದರ್ನ ಬದಲಾಗಿ ಎಕ್ಸಿಬಿಷನ್ಗೆ ಮಕ್ಕಳನ್ನ ಯಾರು ಕರ್ಕೊಂಡು ಹೋದ್ರು ಅಂತ. ಈ ಪಾಠವನ್ನ ಓದಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಆಪ್ಷನ್ ಡಿ APJ ಅಬ್ದುಲ್ ಕಲಾಂ. ಇಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡಿದ್ದಾರೆ, APJ ಅಬ್ದುಲ್ ಕಲಾಂ ಅವರ ಹೆಸರನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಮಾಡಿಫೈ ಮಾಡ್ಕೊಂಡ್ರೆ ಇಲ್ಲಿ ಬಾಸ್ ಅಂತ ಕೊಟ್ಟರು ಕೂಡ ನಾವು ಬಾಸನ್ನೇ ಹಾಕ್ಬೇಕು. ಯಾಕಂತಂದ್ರೆ ಈ ಒಂದು ಬಾಸು ಕೇರ್ಸ್ ಅಲ್ಲಿ ಸೈಂಟಿಸ್ಟ್ ಗಳಿಗೆಲ್ಲ ಬಾಸ್ ಆಗಿದ್ದು ಯಾರು ಅಂತಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇಲ್ಲಿ APJ ಅಬ್ದುಲ್ ಕಲಾಂ ಅನ್ನ ಹೊರತುಪಡಿಸಿ ಬಾಸ್ ಅಂತ ಕೊಟ್ಟಿದ್ರು ಕೂಡ ಬಾಸ್ ಅನ್ನೋದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ APJ ಅಬ್ದುಲ್ ಕಲಾಂ ಅನ್ನೋದು ಕೂಡ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 6. ದ ಮೀನಿಂಗ್ ಆಫ್ ಫಝಲ್ಡ್ ಈಸ್ ಡ್ಯಾಶ್. ದ ಮೀನಿಂಗ್ ಆಫ್ ಫಝಲ್ಡ್ ಈಸ್ ಡ್ಯಾಶ್. ಇಲ್ಲಿ ಏನ್ ಕೇಳಿದ್ದಾರೆ, ಫಝಲ್ಡ್ ಅನ್ನೋ ಒಂದು ವರ್ಡಿನ ಮೀನಿಂಗ್ ಅನ್ನ ಕೇಳಿದ್ದಾರೆ. ಅಂದ್ರೆ ರಿಲೇಟೆಡ್ ಟು ಸಿನೋನಿಮ್ ವರ್ಡ್ಸ್ ತರ. ನೋಡಿ ಆಪ್ಷನ್ ಎ ಹಾರ್ಡ್, ಆಪ್ಷನ್ ಬಿ ಎಕ್ಸೈಟೆಡ್, ಆಪ್ಷನ್ ಸಿ ಕನ್ಫ್ಯೂಸ್ಡ್, ಆಪ್ಷನ್ ಡಿ ಇಂಪಾಸಿಬಲ್. ಇಲ್ಲಿ ಪಝಲ್ಡ್ ಅಂತಂದ್ರೆ ಕನ್ಫ್ಯೂಸ್ಡ್ ಅಂತ ಹೇಳಿ, ಪಝಲ್ಡ್ ಅಂತಂದ್ರೆ ಕನ್ಫ್ಯೂಸ್ಡ್, ಗೊಂದಲ ಅಂತ ಹೇಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 7. James did not succeed dash added not work hard. Question number 7. James did not succeed dash he did not work hard. He did not work hard. ನೋಡಿ ಕ್ವಶನ್ ಏನಂತ ಇದೆ ಅಂತಂದ್ರೆ, ನಿಮ್ಮ ಸೂಟಬಲ್ ಆಗಿರೋ ಪ್ರಿಪೋಸಿಷನ್ಸು ಮತ್ತೆ ಸೂಟಬಲ್ ಆಗಿರೋ ವರ್ಡ್ಸ್ಗಳನ್ನ ಹಾಕೋದಕ್ಕೆ ಒಂದು ಕ್ವಶನ್ ಅನ್ನ ಕೇಳಿರ್ತಾರೆ. ಅಲ್ಲಿ ಪ್ರಿಪೋಸಿಷನ್ ಮೇಲಾದ್ರೂ ಕೇಳಿರ್ಬೋದು ಅಥವಾ ಕಂಜಕ್ಷನ್ ಮೇಲಾದ್ರೂ ಕೇಳಿರ್ಬೋದು. ಇಲ್ಲಿ ಈ ಒಂದು ಕ್ವಶನ್ ಅನ್ನ ನಿಮಗೆ ಕಂಜಕ್ಷನ್ ಮೇಲ್ಗಳೇ ಕೇಳಿದ್ದಾರೆ. ಕಂಜಕ್ಷನ್ಸ್ ಅಂತಂದ್ರೆ ಎರಡು ಪದಗಳನ್ನ ಅಥವಾ ಎರಡು ವಾಕ್ಯಗಳನ್ನ ಜಾಯಿನ್ ಮಾಡುವಂತ ಪದಗಳಿಗೆ ನಾವು ಏನಂತ ಕರಿತೀವಿ, ಕಂಜಕ್ಷನ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೋಡಿ, ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಡ್ಯಾಶ್ ಈ ಡಿಡ್ ನಾಟ್ ವರ್ಕ್ ಹಾರ್ಡ್. ನೋಡಿ ಆಪ್ಷನ್ ಎ ಬಟ್, ಆಪ್ಷನ್ ಬಿ ಹ್ಯಾಂಡ್, ಆಪ್ಷನ್ ಸಿ ಸೊ, ಆಪ್ಷನ್ ಡಿ ಬಿಕಾಸ್. ಇಲ್ಲಿ ಆಪ್ಷನ್ ಡಿ ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಬಿಕಾಸ್ he did not
ವರ್ಕ್ ಹಾರ್ಡ್. ಅವನು ಯಾಕೆ ಸಕ್ಸಸ್ ಅನ್ನ ಕಾಣಲಿಲ್ಲ ಅಂತಂದ್ರೆ ಅವನು ಹಾರ್ಡ್ ವರ್ಕ್ ಅನ್ನ ಮಾಡಲಿಲ್ಲ, ಹಾಗಾಗಿ ಅವನು ಸಕ್ಸಸ್ ಅನ್ನ ಕಾಣಲಿಲ್ಲ ಅಂತೇಳಿ ಈ ಒಂದು ಪದದ ಅರ್ಥ. ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 8. The plural form of furniture is dash. The plural form of furniture is dash. ಇದು ನಿಮ್ಮ 2023ರಲ್ಲಿ ಕೇಳಿರುವಂಥ ಒಂದು ಕ್ವಶನ್. ಆಪ್ಷನ್ ಎ ಫರ್ನಿಚರ್, ಆಪ್ಷನ್ ಬಿ ಫರ್ನಿಚರ್ಸ್, ಆಪ್ಷನ್ ಸಿ ಫರ್ನಿಚರ್ಸಸ್, ಆಪ್ಷನ್ ಡಿ ಫರ್ನಿಶ್. ಆಪ್ಷನ್ ಎ ಫರ್ನಿಚರ್, ಆಪ್ಷನ್ ಬಿ ಫರ್ನಿಚರ್ಸ್, ಆಪ್ಷನ್ ಸಿ ಫರ್ನಿಚರ್ಸಸ್, ಆಪ್ಷನ್ ಡಿ ಫರ್ನಿಶ್. ಇಲ್ಲಿ ಫರ್ನಿಚರ್, ಫರ್ನಿಚರ್ನ ಫ್ಲೂರಲ್ ಫಾರ್ಮ್ ಏನಾಗ್ತಾ ಹೋಗುತ್ತೆ ಅಂದರೆ ಫರ್ನಿಚರೇ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಇದು ಫ್ಲೂರಲ್ ಫಾರ್ಮ್ಗೆ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ಫರ್ನಿಚರ್ನ ಫ್ಲೂರಲ್ ಫಾರ್ಮ್ ಏನಾಗ್ತಾ ಹೋಗುತ್ತೆ, ಫರ್ನಿಚರೇ ಆಗ್ತಾ ಹೋಗುತ್ತೆ. ಈ ಒಂದು ಕ್ವಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 9. ಯು ಮಸ್ಟ್ ಟೇಕ್ ಡ್ಯಾಶ್ ಅಂಬ್ರೆಲಾ when it is raining. You must take dash umbrella when it is raining. ಇಲ್ಲಿ ಆರ್ಟಿಕಲ್ಗಳನ್ನು ಹಾಕಬೇಕು. ನೀವು ಯಾವುದು ಸೂಟಬಲ್ ಆರ್ಟಿಕಲ್ ಅನ್ಸುತ್ತೋ ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೇಕು. ಆಪ್ಷನ್ ಎ, ಆಪ್ಷನ್ ಎ, ಆಪ್ಷನ್ ಬಿ ಹ್ಯಾನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ಆನ್. ಇಲ್ಲಿ ನೋಡಿ ಅಂಬ್ರೆಲ್ಲಾ, ಅಂಬ್ರೆಲ್ಲಾ ಯು ಇಂದ ಏನಾಗಿದೆ ಸ್ಟಾರ್ಟ್ ಆಗಿದೆ. ನಿಮಗೆ ಗೊತ್ತು AEIOU, AEIOU. ದೀಸ್ ಆರ್ ಕಾಲ್ಡ್ ವೋವೆಲ್ಸ್. ವೋವೆಲ್ಸ್ ಸೌಂಡ್ ಇದ್ದಾಗ ನಾವು ಆನ್ ಅನ್ನ ಬಳಸಬೇಕು, ಕಾನ್ಸೋನೆಂಟ್ ಸೌಂಡ್ ಇದ್ದಾಗ ನಾವು ಎ ಅನ್ನ ಬಳಸಬೇಕು. ಹಾಗಾಗಿ ಇಲ್ಲಿ ಯು ಇದೆ, ಇಲ್ಲಿ ಕೂಡ ಯು ಇದೆ, ಹಾಗಾಗಿ ಏನನ್ನ ಬಳಸ್ಬೇಕು ನಾವಿಲ್ಲಿ ಅಂತಂದ್ರೆ ಆನ್ ಅನ್ನ ಬಳಸಬೇಕು. ವೋವೆಲ್ ಸೌಂಡ್ ಇದ್ದಾಗ ಆನ್ ಅನ್ನ ಬಳಸಬೇಕು, ಕಾನ್ಸನೆಂಟ್ ಸೌಂಡ್ ಇದ್ದಾಗ ಎ ಅನ್ನ ಬಳಸಬೇಕು. ಡೆಫಿನೆಟ್ ಆರ್ಟಿಕಲ್ಸ್ಗಳ ಮುಂದೆ ಏನನ್ನ ಬಳಸಬೇಕು, ನಾವು ದ ಅನ್ನ ಬಳಸ್ತಾ ಹೋಗ್ಬೇಕು. ಇಲ್ಲಿ ಯು ಇಂದ ಸ್ಟಾರ್ಟ್ ಆಗೋದ್ರಿಂದ ನಾವೇನ್ ಬಳಸಬೇಕು, ಇಲ್ಲಿ ಆನ್ ಅನ್ನ ಬಳಸಬೇಕು. ಈ ಒಂದು ಕ್ವಶನ್ಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 10. Fill in the blank choosing the correct question word. Fill in the blank choosing the correct question word. Dash can I find a book stall? Dash can I find a book stall? Option A who, option B why, option C what, option D where. ಈ ರೀತಿಯಾದ ಕ್ವಶನ್ಗಳನ್ನು ಸೂಟಬಲ್ ಕ್ವಶನ್ ಫಾರ್ಮ್ ಅನ್ನು ಹಾಕುವಂಥ ಒಂದು ಕ್ವಶನ್ ಅನ್ನ ಎವ್ರಿ ಇಯರ್ ಕೇಳ್ತಾರೆ. ಇವುಗಳನ್ನು ಕೂಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಇಲ್ಲಿ ಡಿ where can I find a book stall? Option D is the right answer. ನೋಡಿ ಕ್ವಶನ್ ನಂಬರ್ 11. Select the correct sentence form. Select the correct sentence form. Option A you are permitted to leave the office. Option B are you permitted you to leave the office. Option C to leave the office you are permitted. Option D you to leave or permitted the office. ಇಲ್ಲೇನಾಗುತ್ತೆ ಆಪ್ಷನ್ ಎ ಯು ಆರ್ ಪರ್ಮಿಟೆಡ್ ಟು ಲೀವ್ ದ ಆಫೀಸ್. ಇದು ಕೂಡ ನಿಮ್ಮ ಬಾಸ್ ಹೂ ಕೇರ್ಸ್ ಮೇಲೆ ಕೇಳಿರೋಂಥ ಒಂದು ರೀಅರೇಂಜಿಂಗ್ ಫಾರ್ಮೇಶನ್ ಆಗಿದೆ. ನೋಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 12. ಚೂಸ್ ದ ಕರೆಕ್ಟ್ ಶಾರ್ಟ್ ಫಾರ್ಮ್. ಚೂಸ್ ದ ಕರೆಕ್ಟ್ ಶಾರ್ಟ್ ಫಾರ್ಮ್. ಶಾರ್ಟ್ ಫಾರ್ಮ್ಸ್ ಮತ್ತೆ ಫುಲ್ ಫಾರ್ಮ್ಸ್ಗಳಂತ ಬರ್ತಾ ಹೋಗುತ್ತಲ್ಲ, ಅದ್ರ ಮೇಲೆ ಕೇಳಿರೋಂಥ ಇದು ಒಂದು ಕ್ವಶನ್. ಆಪ್ಷನ್ ಎ ವಿ ಆರ್, ಆಪ್ಷನ್ ಬಿ ಹೂ ಈಸ್, ಆಪ್ಷನ್ ಸಿ ವಿ ವಿಲ್, ಆಪ್ಷನ್ ಡಿ ಈಸ್ ನಾಟ್. ಈ 4 ವರ್ಡ್ಗಳಲ್ಲಿ ಯಾವುದು, ಈ 4 ವರ್ಡ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೊಟ್ಟಿರುವಂಥ ಶಾರ್ಟ್ ಫಾರ್ಮ್ಸ್ಗಳು ಯಾವುದು ಸರಿಯಾಗಿದೆ ಅಂತೇಳಿ. ಇಲ್ಲಿ ವಿ ಆರ್ ಅಂತ ಒಂದು ವರ್ಡಲ್ಲಿ ಇಲ್ಲಿ ಅಪಾಸ್ಟ್ರೋಫಿನ ಇಲ್ಲಿ ಕೊಟ್ಟಿದ್ದಾರೆ, ಸೊ ಅದು ಕೂಡ ಬರಲ್ಲ. ನೆಕ್ಸ್ಟ್ ಹೂ ಈಸ್, ಹೂಸ್ ನೋಡ್ಲಿ ಹೂ ಕೊಟ್ಟು ಆಮೇಲೆ ಅಪಾಸ್ಟ್ರೋಫಿ ಕೊಟ್ಟು ಎಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ವಿ ವಿಲ್ ಅನ್ನೋದಕ್ಕೆ
ವಿ ಆದಮೇಲೆ ಅಪಾಸ್ಟೋಪಿ, ನೆಕ್ಸ್ಟ್ ಡಬ್ಲ್ಯೂಗೆ ಒಂದು ಅಪಾಸ್ಟೋಪಿ ಆಮೇಲೆ ಎಲ್ಲನ್ನ ಡಬಲ್ ಎಲ್ಲನ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಬರೋಲ್ಲ, ಇದು ಕೂಡ ಬರೋಲ್ಲ, ಇದು ಕೂಡ ಬರೋಲ್ಲ. ನೆಕ್ಸ್ಟ್ ಈಸ್ ನಾಟ್ಗೆ ಇಸಂಟ್, ಇಲ್ಲಿ ಸೂಟಬಲ್ ಆಗಿರೋ ಅಪಾಸ್ಟೋಪಿಯನ್ನು ಬಳಸಿದ್ದಾರೆ ಮತ್ತೆ ಸೂಟಬಲ್ ಆಗಿರೋ ಶಾರ್ಟ್ ಫಾರ್ಮ್ಸ್ ಕೂಡ ಇದಾಗಿದೆ. ಹಾಗಾಗಿ ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 13. Children always dash the truth. Children always dash the truth. Choose the suitable verb. ಇಲ್ಲಿ ಒಂದು ಸೂಟಬಲ್ ಆಗಿರೋ ವರ್ಬ್ ಅನ್ನ ನಾವು ಆಡ್ ಮಾಡ್ತಾ ಹೋಗ್ಬೇಕು. ವರ್ಬ್ ಅಂತಂದ್ರೆ ಗೊತ್ತು ನಿಮಗೆ, ಆಕ್ಷನ್ ವರ್ಡ್ಸ್ಗಳನ್ನ ನಾವು ವರ್ಬ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆಪ್ಷನ್ ಎ ಸ್ಪೋಕ್, ಆಪ್ಷನ್ ಬಿ ಸ್ಪೀಕ್ಸ್, ಆಪ್ಷನ್ ಸಿ ಸ್ಪೀಕ್, ಆಪ್ಷನ್ ಡಿ ಸ್ಪೋಕನ್. ಈ ಒಂದು ಕ್ವಶನ್ಗೆ ಆಪ್ಷನ್ ಸಿ ಸ್ಪೀಕ್. ಚಿಲ್ಡ್ರನ್ ಆಲ್ವೇಸ್ ಸ್ಪೀಕ್ ದ ಟ್ರೂತ್. ನೋಡ್ರಿ, ಸ್ಪೀಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆದರೆ ಸ್ಪೋಕ್ ಅನ್ನೋದು ಫಾಸ್ಟ್ ಟೆನ್ಸ್ ಆಗುತ್ತೆ, ಸ್ಪೋಕನ್ ಅನ್ನೋದು ಫ್ಯೂಚರ್ ಟೆನ್ಸ್ ಆಗ್ತಾ ಹೋಗುತ್ತೆ. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಇದು ಪಾಸ್ಟ್ ಟೆನ್ಸಲ್ಲಿದೆ, ಇದು ಫ್ಯೂಚರ್ ಟೆನ್ಸಲ್ಲಿದೆ. ಇಲ್ಲಿ ನಮಗೆ ಟೆನ್ಸ್ಗಳು ಕೂಡ ಸಿಗ್ತಾ ಹೋಯ್ತು ಮತ್ತೆ ಸೂಟಬಲ್ ವರ್ಬ್ ಕೂಡ ಸಿಗ್ತಾ ಹೋಯ್ತು. ಈ ಒಂದು ಕ್ವಶನ್ಗೆ ಆಪ್ಷನ್ ಸಿ ಸ್ಪೀಕ್ ಅನ್ನೋದು ಏನಾಗ್ತಾ ಹೋಗುತ್ತೆ, ರೈಟ್ ಆಗ್ತಾ ಹೋಗುತ್ತೆ. ನೋಡಿ ಕ್ವಶನ್ ನಂಬರ್ 14. The Bravery Awards announced on dash. The Bravery Awards announced on dash. Option A 5th September, option B 14th November, option C 2nd October, option D 1st March. ಇದು ನಿಮ್ಮ ಬ್ರೇವರಿ ಅವಾರ್ಡ್ ಮೇಲೆ ಬ್ರೇವರಿ ಅವಾರ್ಡ್ಸ್ ಅಂತ ಹೇಳಿ ಒಂದು ಪಾಠ ಬರ್ತಾ ಹೋಗುತ್ತೆ ಫಿಫ್ತ್ ಅಲ್ಲಿ. ಆ ಒಂದು ಪಾಠದ ಮೇಲೆ ಕೇಳಿರೋ ಅಂತ ಒಂದು ಕ್ವಶನ್. ಅಲ್ಲಿ ಅಚೀವರ್ಸ್ಗೆ ಎವ್ರಿ ಇಯರ್ ಬ್ರೇವರಿ ಅವಾರ್ಡ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ಇದು ಬ್ರೇವರಿ ಅವಾರ್ಡ್ ಪ್ರತಿ ವರ್ಷನೂ ಕೂಡ 14 ನವೆಂಬರ್ ಏನಾಗ್ತಾ ಹೋಗುತ್ತೆ, ಇದು ಅನೌನ್ಸ್ ಆಗ್ತಾ ಹೋಗುತ್ತೆ. ಆದ್ರೆ ಈ ಒಂದು ಅವಾರ್ಡ್ ಅನ್ನ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಏನು ಪ್ರಧಾನಮಂತ್ರಿ ಆಗಿದ್ರಲ್ಲ ಆವಾಗ ಈ ಒಂದು ಬ್ರೇವರಿ ಅವಾರ್ಡ್ ನ ಕೊಡ್ತಾ ಹೋದ್ರು. ಅಂತಂದ್ರೆ ಈ ಬ್ರೇವರಿ ಅವಾರ್ಡ್ ಅಂತಂದ್ರೆ ಇಲ್ಲಿ 1 to 16 ಏಜಿನ ಮಕ್ಕಳುಗಳಿಗೆ ಅವ್ರೇನಾದ್ರೂ ಸಾಧನೆಯನ್ನ ಮಾಡಿದ್ರೆ, ಯಾರ್ದಾದ್ರೂ ಲೈಫ್ ಅನ್ನ ಸೇವ್ ಮಾಡಿದ್ರೆ, ಯಾವ್ದಾದ್ರು ಮಿರಾಕಲ್ಸ್ಗಳ ತರ ಯಾರ್ದಾದ್ರು ಲೈಫ್ ಸೇವ್ ಮಾಡೋದು, ಯಾರಿಗಾದ್ರೂ ಎಲ್ಪ್ ಮಾಡಿರೋದು, ಆ ತರ ಏನಾದ್ರು ಇನ್ಸಿಡೆಂಟ್ಗಳು ಕಂಡು ಬಂದ್ರೆ ಅವರಿಂದ ಸುಮಾರು ಜನರ ಪ್ರಾಣ ರಕ್ಷಣೆ ಆಗಿತ್ತು ಅಂತಂದ್ರೆ ಅವರಿಗೆ ನಾವು ಎವ್ರಿ ಇಯರ್ ಬ್ರೇವರಿ ಅವಾರ್ಡ್ಸ್ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಇದನ್ನ ಜಾರಿಗೆ ತಂದಿದ್ದು ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಇದನ್ನ ಜಾರಿಗೆ ತರ್ತಾ ಹೋಗ್ತಾರೆ. ಇದನ್ನ ಎವ್ರಿ ಇಯರ್ November 14 ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಇದು ಅನೌನ್ಸ್ ಮಾಡೋದಷ್ಟೇ, November 14 ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಆದ್ರೆ ಪ್ರೈಸ್ ಅನ್ನ ಆಗಸ್ಟ್ 15 ಅಲ್ಲಿ ಏನ್ ಮಾಡ್ತಾರೆ ಇದನ್ನ ಈಗ November 14 ಅಲ್ಲಿ ಅನೌನ್ಸ್ ಮಾಡಿ ನೆಕ್ಸ್ಟ್ November 15ಗೆ ಏನ್ ಮಾಡ್ತಾರೆ, ಈ ಒಂದು ಅವಾರ್ಡ್ ಅನ್ನ ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ಆಪ್ಷನ್ ಬಿ 14th November ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 15. ಕಿಟನ್, ಕ್ಯಾಟ್, ಫುಲ್, ಡ್ಯಾಶ್. ಕಿಟನ್, ಕ್ಯಾಟ್, ಫುಲ್, ಡ್ಯಾಶ್. ಆಪ್ಷನ್ ಎ ಟೈಗರ್, ಆಪ್ಷನ್ ಬಿ ಹಾರ್ಸ್, ಆಪ್ಷನ್ ಸಿ ಕೌ, ಆಪ್ಷನ್ ಡಿ ಡಾಗ್. ಇಲ್ಲಿ ಹಾರ್ಸ್ ಏನಾಗುತ್ತೆ, ಇಲ್ಲಿ ಸೂಟಬಲ್ ಆಗಿರೋ ಒಂದು ಬೇಬಿದು ಫೂಲ್ ಅನ್ನೋದು ಚೈಲ್ಡ್, ಬೇಬಿ ಅಂದ್ರೆ ಹಾರ್ಸಿನ ಒಂದು ಬೇಬಿಗೆ ಏನಂತಂದ್ರೆ ಹಾರ್ಸಿನ ಮರಿಗೆ ಅದು ಸಣ್ಣದಿದ್ದಾಗ ಏನಂತ ಕರೀತಾರೆ, ಫೂಲ್ ಅಂತೇಳಿ ಕರಿತಾ ಹೋಗ್ತಾರೆ. ಇಲ್ಲಿ ಕ್ಯಾಟ್ನ ಬೇಬಿಗೆ, ಅದು ಸಣ್ಣದಿರೋ ಕ್ಯಾಟ್ಗೆ ಏನಂತ ಕರಿತಾ ಹೋಗ್ತಾರೆ, ಕಿಟನ್ ಅಂತ ಹೇಳಿ ಕರಿತಾ ಹೋಗ್ತಾರೆ. ಇಲ್ಲಿ ಹಾರ್ಸ್ನ ಬೇಬಿಗೆ ಫೂಲ್ ಅಂತ ಕರೆದ್ರೆ ಕ್ಯಾಟ್ನ ಬೇಬಿಗೆ ಕಿಟನ್ ಅಂತ ಹೇಳಿ ಕರಿತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಹಾರ್ಸ್ ಅನ್ನೋದೇನಾಗುತ್ತೆ, ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ಕ್ವಶನ್ ನಂಬರ್ 16. ಲೆಟ್ ಅಸ್ ಡ್ಯಾಶ್ ಟುಮಾರೋ. ಲೆಟ್ ಅಸ್ ಡ್ಯಾಶ್ ಟುಮಾರೋ. ಇಲ್ಲಿ ಸೂಟಬಲ್ ಆಗಿರೋ ಸ್ಪೆಲ್ಲಿಂಗ್ ಇರೋ ಅಂತ ಒಂದು ವರ್ಡನ್ನ ನಾವು ಆಡ್ ಮಾಡ್ತಾ ಹೋಗ್ಬೇಕು. ಆಪ್ಷನ್ ಎ ಮೀಟ್, ಆಪ್ಷನ್ ಬಿ ಮೆಟ್, ಆಪ್ಷನ್ ಸಿ ಮ್ಯೂಟ್, ಆಪ್ಷನ್ ಡಿ ಮೀಟ್. ಇಲ್ಲಿ ಆಪ್ಷನ್ ಡಿ ಮೀಟ್, ಇದು ಸ್ಪೆಲ್ಲಿಂಗ್ ಸರಿಯಾಗಿದೆ ನೋಡಿ. ಲೆಟ್ ಅಸ್ ಮೀಟ್ ಟುಮಾರೋ, ಲೆಟ್ ಅಸ್ ಮೀಟ್ ಟುಮಾರೋ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17. She comes to school. She comes to school dash bus. Dash bus.
ಆಪ್ಷನ್ ಎ ವಿತ್, ಆಪ್ಷನ್ ಬಿ ಟು, ಆಪ್ಷನ್ ಸಿ ಬೈ, ಆಪ್ಷನ್ ಡಿ ಓವರ್. ಇಲ್ಲಿ ಶಿ ಕಮ್ಸ್ ಟು ಸ್ಕೂಲ್ by bus. She comes to school by bus. Option C is the right answer. Ready, question number 18. A person who argues in the court. A person who argues in the court. ಇದು ನಿಮ್ಮ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಮೇಲೆ ತೆಗೆದಿರೋಂಥ ಒಂದು ಕ್ವಶನ್. ಆಪ್ಷನ್ ಎ ಜಡ್ಜ್, ಆಪ್ಷನ್ ಬಿ ಲಾಯರ್, ಆಪ್ಷನ್ ಸಿ ಚೈಲ್ಡ್, ಆಪ್ಷನ್ ಡಿ ಆಫೀಸರ್. ಇಲ್ಲಿ ಕೋರ್ಟ್ಗಳಲ್ಲಿ ಯಾರು ಆರ್ಗ್ಯುಮೆಂಟ್ಸ್ನ ಮಾಡ್ತಾರೆ ಅವರಿಗೆ ನಾವು ಏನಂತ ಕರಿತೀವಿ? ಲಾಯರ್ ಅಂತೇಳಿ ಕರಿತಾ ಹೋಗ್ತೀವಿ. ಇನ್ನು ಜಡ್ಜ್ ಅಂತಂದ್ರೆ ಅಲ್ಲಿ ತೀರ್ಪನ್ನ ಕೊಡೋರಿಗೆ ನಾವು ಜಡ್ಜ್ ಅಂತ ಕರಿತೀವಿ. ಅಲ್ಲಿ ವಾದ ವಿವಾದಗಳನ್ನ ಮಾಡೋರಿಗೆ ನಾವು ಏನಂತ ಕರಿತೀವಿ? ಲಾಯರ್ ಅಂತೇಳಿ ಕರಿತಾ ಹೋಗ್ತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19. ದ ಸಫಿಕ್ಸ್ ಫಾರ್ ದ ವರ್ಡ್ ಸೆಲ್ಫ್ ಈಸ್ ಡ್ಯಾಶ್. ದ ಸಫಿಕ್ಸ್ ಫಾರ್ ದ ವರ್ಡ್ ಶೆಲ್ಫ್ ಈಸ್ ಡ್ಯಾಶ್. Self is dash. Option A in, option B un, option C ISH, option D none. ಇಲ್ಲಿ ಸೆಲ್ಫ್ ಅನ್ನೋ ಒಂದು ಪದಕ್ಕೆ ನಾವು ಸೂಟಬಲ್ ಸಫಿಕ್ಸ್ ಅನ್ನ ಆಡ್ ಮಾಡಿದಾಗ ನೋಡಿ, ನಿಮಗೆ ಸಫಿಕ್ಸ್ ಅಂತಂದ್ರೆ ಇಲ್ಲಿ ಒಂದು ವರ್ಡ್ ಇದೆ ಅಂತಂದ್ರೆ ಸಫಿಕ್ಸ್ ಅನ್ನ ನಾವು ಇಲ್ಲಿ ಬಳಸ್ತೀವಿ, ಪ್ರಿಫಿಕ್ಸ್ ಅನ್ನ ನಾವು ಇಲ್ಲಿ ಬಳಸ್ತೀವಿ. ನಡುವೆ ಒಂದು ವರ್ಡ್ ಇರುತ್ತೆ. ವರ್ಡ್ನ ಮುಂಚೆ ಬಳಸೋದು ಪ್ರಿಫಿಕ್ಸ್, ವರ್ಡ್ನ ನಂತರ ಬಳಸೋದು ಸಫಿಕ್ಸ್. ಇಲ್ಲಿ ಕೇಳಿರೋದವನು ಏನಂತ ಕೇಳಿದರೆ ಸಫಿಕ್ಸ್ ಅನ್ನ ಕೇಳಿದರೆ. ನೋಡಿ ಇಲ್ಲಿ ಸೆಲ್ಫ್, ಸೆಲ್ಫ್ ಇನ್, ಸೆಲ್ಫ್ ಅನ್, ಸೆಲ್ಫ್ ಇಶ್, ಸೆಲ್ಫ್ ನಾಟ್. ಇಲ್ಲಿ ಏನಾಗುತ್ತೆ? ಸೆಲ್ಫ್ ಇಶ್, ಸೆಲ್ಫಿಶ್ ಇವೆರಡು ಪದಗಳನ್ನು ಕೂಡಿಸಿದಾಗ ಇಲ್ಲಿ ISH ಇಶ್ ಅನ್ನ ಸೇರಿಸಿದಾಗ ಏನಾಗುತ್ತೆ? ಸೆಲ್ಫಿಶ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಕ್ವಶನ್ ನಂಬರ್ 20. ದ ಸಿನೋನಿಮ್ ಆಫ್ ದ ಟ್ರಬಲ್ ಈಸ್ ಡ್ಯಾಶ್. ದ ಸಿನೋನಿಮ್ ಆಫ್ ದ ಟ್ರಬಲ್ ಈಸ್ ಡ್ಯಾಶ್. ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದಗಳು ಅಂತೇಳಿ. ನೋಡಿ ಆಪ್ಷನ್ ಎ ಸ್ಯಾಡ್, ಆಪ್ಷನ್ ಬಿ ಕ್ರಿಟಿಕಲ್, ಆಪ್ಷನ್ ಸಿ ಪ್ರಾಬ್ಲಮ್, ಆಪ್ಷನ್ ಡಿ ಎಸ್ಕೇಪ್. ಇಲ್ಲಿ ಟ್ರಬಲ್ನ ಒಂದು ಸಿನೋನಿಮ್ ವರ್ಡ್ ಏನಾಗ್ತಾ ಹೋಗುತ್ತೆ? ಪ್ರಾಬ್ಲಮ್, ತೊಂದರೆ ಅಂತೇಳಿ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು 20 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋದ್ವಿ. ಇನ್ನು ಹೆಚ್ಚಿನ ಕ್ವಶನ್ಸ್ಗಳೊಂದಿಗೆ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.